ಮತ್ತೊಮ್ಮೆ ನಮ್ಮ ವೀಕ್ಷಕರಿಗೆ ಆ ಗರ್ಭಗುಡಿಯಲ್ಲಿ ರಾಮಲಲ್ಲಾನನ್ನ ಏನು ಸ್ಥಾಪನೆ ಮಾಡಲಾಗಿದೆ, ಸೊ ಅದರ ಕುರಿತಾಗಿ ಮಾಹಿತಿಯನ್ನು ಕೊಟ್ಬಿಡ್ತೀವಿ. ಮತ್ತೆ ಆ ಅಂಟು ಹಾಗೆಯೇ ಪಾಣಿಪೀಠದ ವಿಶೇಷತೆಯ ಬಗ್ಗೆ ನಿಮ್ಮ ಹತ್ರ ಮಾಹಿತಿಯನ್ನು ಪಡಿತೀನಿ. ರಾಮನ ಶಿಲಾಸ್ಥಾಪನೆಗೆ ಆಧಾರವಾದದ್ದು ಮೂಲಿಕೆಗಳ ಅಂಟು. 8 ಬಗೆಯ ಅಂಟನ್ನ ಬಳಸಿ ರಾಮಲಲ್ಲ ಮೂರ್ತಿಯನ್ನ ಸ್ಥಾಪಿಸಲಾಗಿದೆ. ಈಗಾಗಲೇ ಭವ್ಯ ರಾಮ ಮಂದಿರದ ಗರ್ಭಗುಡಿಯಲ್ಲಿ ರಾಮಲಲ್ಲ ಮೂರ್ತಿಯನ್ನ ಸ್ಥಾಪಿಸಲಾಗಿದೆ. ಸೋಮವಾರ ಮಂದಿರ ಉದ್ಘಾಟನೆಯ ಜೊತೆಗೆ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ಇದೆ. ಅದಕ್ಕೂ ಮುನ್ನ ನಡೆದಂತಹ ಕೆಲಸ ಇದು. ಶಿಲೆಗೆ ಆಧಾರವಾದ ಪಾಣಿಪೀಠದಲ್ಲಿ ಹಾಕಿರುವ ಬಂಧ ದ್ರವ್ಯ, ಯಾವ ಅಂಟಿನಿಂದ ರಾಮನ ಶಿಲೆ ಪೀಠದ ಮೇಲೆ ಸ್ಥಿರವಾಗಿದೆ ಅನ್ನುವಂಥದ್ರ ಮಾಹಿತಿ ಇದು. ಗಿಡಮೂಲಿಕೆಗಳಿಂದ ತಯಾರಾದ ಬಹಳಷ್ಟು ಗಿಡಮೂಲಿಕೆಗಳು, ಅದರಿಂದ ತಯಾರಾದ 8 ಬಂಧಗಳು, ಶುದ್ಧ ಅಂಟು. ಆ ಅಂಟಿನಿಂದ ಭದ್ರವಾಗಿ ರಾಮಲಲ್ಲಾ ಮೂರ್ತಿಯನ್ನ ಈಗ ಅಲ್ಲಿ ಸ್ಥಾಪನೆ ಆಗಿದೆ. ಶಾಸ್ತ್ರಿಗಳೇ, ತಾವು ಹೇಳ್ತಾ ಇದ್ರಿ ರಾಮಲಲ್ಲಾ ಮೂರ್ತಿಯ ಪ್ರತಿಷ್ಠಾಪನೆ ಜೊತೆಗೆ ಪಾಣಿಪೀಠದ ವಿಶೇಷತೆಯ ಬಗ್ಗೆ. ಅದನ್ನು ಮುಂದುವರಿಸ್ತಾ ಹೋಗೋದಾದ್ರೆ, ನಮ್ಮ ವೀಕ್ಷಕರಿಗೆ ಆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ ನೋಡಿ, ಈ ಅಂಟನ್ನು ಇದನ್ನೇ ಅಷ್ಟಬಂಧ ಅಂತ ಕರೀತಕ್ಕಂಥದ್ದು ಅಂತ ನಾನು ಹೇಳ್ತಾ ಇದ್ದೆ. ಈ ಒಂದು ಗಿಡಮೂಲಿಕೆಗಳು ಸಾಮಾನ್ಯವಾಗಿ ವನ್ಯ ಪ್ರದೇಶದಲ್ಲಿ ಸಿಗ್ತಕ್ಕಂಥದ್ದು. ಇದು ತುಂಬಾ ರೇರ್ ಆಫ್ ದಿ ರೇರ್ ಅಂತೀವಲ್ಲ, ಆ ರೀತಿಯಲ್ಲಿ ಇದು ಎಲ್ಲ ಕಡೆ ಸಿಗ್ತಕ್ಕಂಥದ್ದಲ್ಲ. ಹಾಗೆ ಅದನ್ನೆಲ್ಲ ತಂದು ಬಳಸಿ ಅದನ್ನೆಲ್ಲ ಕಾಯಿಸಿ ಒಂದು ಹದವಾಗಿ ಒಂದು ದ್ರವ ಆಗುತ್ತದೆ, ಬಿಸಿಯಾದ ಒಂದು ದ್ರವ ಏರ್ಪಾಡಾಗುತ್ತೆ. ಅದು ಕೂಡ ತುಂಬಾ ಬಿಸಿಯಾಗಿರ್ತದೆ. ಅದನ್ನ ನಿರ್ವಹಣೆ ಮಾಡೋದು ಕೂಡ ಒಂದು ರೀತಿಯ ಕಷ್ಟವೇ. ಅಷ್ಟಬಂಧ ನೋಡಿರ್ತಕ್ಕಂಥವ್ರಿಗೆ ಗೊತ್ತಾಗುತ್ತೆ, ಅದರ ಪರಿಚಯ ಇದ್ದವ್ರಿಗೆ ಗೊತ್ತಿರುತ್ತೆ. ಅದನ್ನ ಬಹಳ ಜಾಗ್ರತೆಯಿಂದ ಆ ಪಾಣಿಪೀಠದ ಮೇಲೆ ಹಾಕಿ ಆ ಮೂರ್ತಿಯನ್ನು ಕೂಡಿಸಬೇಕು. ಆ ಮೂರ್ತಿಯನ್ನು ಕೂಡಿಸುವಾಗಲೂ ಅದು ಹೊರಬಂದು ಚೆಲ್ಲಿ ವ್ಯತ್ಯಾಸ ಆಗ್ಬಿಡೋ ಸಾಧ್ಯತೆ ಕೂಡ ಇರುತ್ತೆ. ಆ ರೀತಿ ಆಗದ ಹಾಗೆ ಬಹಳ ಜಾಗರೂಕತೆಯಿಂದ, ಬಹಳ ನಾಜೂಕಿನಿಂದ ಮಾಡ್ತಕ್ಕಂಥ ಒಂದು ಕೈಂಕರ್ಯ. ಅದು ಬಹಳ ತಪಸ್ಸು ಬೇಕು, ಅದಕ್ಕೆ ಸಾಕಷ್ಟು ಜನರ ಸಹಾಯವೂ ಬೇಕಾಗುತ್ತೆ. ಆ ರೀತಿಯಲ್ಲಿ ಅದು ನಿರ್ಮಾಣವಾಗಿರೋದನ್ನು ನಾವು ನೋಡ್ತೀವಿ. ಅದನ್ನೇ ನಾವು ಅದನ್ನು ಗಮನಿಸಿದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ದಿವಸ ನೋಡಿ, ಅಲ್ಲಿ ಗರ್ಭದ ಸ್ಥಾನದಲ್ಲಿ ಅಂಕುರಾರ್ಪಣ ಅಂತಕ್ಕಂಥ ಬಹಳ ಒಂದು ವಿಶೇಷವಾದ ಕೈಂಕರ್ಯಗಳು. ಅಂಕುರಾರ್ಪಣ ಅಂತಂದ್ರೆ, ಅಂಕುರ ಹೆಸರೇ ಹೇಳ್ತಾ ಇದೆಯಲ್ಲ, ಒಂದು ಮೊಳಕೆ ಹೊಡಿತಕ್ಕಂಥದ್ದು. ಅಂದ್ರೆ ಭಗವಂತನಿಗೂ ಹಾಗೂ ಭೂಮಿಗೂ ಒಂದು ನಂಟು, ಒಂದು ಪ್ರಾರಂಭದ ನಂಟು ಏರ್ಪಾಡಾಗ್ತಕ್ಕಂಥ ಒಂದು ಅಂಶ, ಒಂದು ವಿಶೇಷವಾದ ಒಂದು ಕೈಂಕರ್ಯ ಅದು. ಅದರ ಜೊತೆಗೆ ಈ ವಾಸ್ತುಪುರುಷ ಏನಿದ್ದಾನೆ, ವಾಸ್ತುಪುರುಷನಿಗೂ ಕ್ಷೇತ್ರಕ್ಕೂ ಭೂಮಿಗೂ ಇರತಕ್ಕಂಥ ನಂಟು ಕೂಡ ಅದರಲ್ಲಿ, ಇದರ ಅಂತರಾರ್ಥ ಹೇಳ್ತಾ ಇದ್ದೀನಿ. ಅಲ್ಲ, ಅಂಕುರಾರ್ಪಣ ಅಂತಂದ್ರೆ ಧಾನ್ಯಗಳನ್ನ ಮೊಳಕೆ ಹೊಡಿತಕ್ಕಂಥ ಒಂದು ಅರ್ಥದಲ್ಲಿ ಕೆಲಸಗಳನ್ನ ಮಾಡ್ತಾರೆ. ಆದರೆ ಅದರ ಅಂತರಾರ್ಥ ಭಗವಂತನಿಗೂ ಭೂಮಿಗೂ ಒಂದು ನಂಟನ್ನು ಏರ್ಪಾಡು ಮಾಡಿ ಆ ಭಗವಂತ ನಮ್ಮ ಇಲ್ಲಿ ಅವತರಿಸಿದ ಮತ್ತೆ ಹುಟ್ಟಿದ, ಅಲ್ಲಿ ಸ್ಥಿರವಾಗಿ ನೆಲೆಸ್ತಾನೆ ಅಂತಕ್ಕಂಥ ಒಂದು ಅರ್ಥದಲ್ಲಿ ಆ ಅಂಥ ಕೈಂಕರ್ಯಗಳು ಮಂತ್ರವತ್ತಾಗಿರೋದು. ಇವೆಲ್ಲ ಟೆಕ್ನಿಕಲ್ ಸಬ್ಜೆಕ್ಟ್ಸ್, ಅಂದ್ರೆ ವಿಚಾರಗಳು. ಆ ರೀತಿಯಲ್ಲಿ ಮಂತ್ರವತ್ತಾಗಿ ಇಂಥ ಕೆಲಸಗಳನ್ನ ಈ ದಿವಸ ಆ ಗರ್ಭಗುಡಿಯ ಆವರಣದ ಒಳಗಿನ ಆವರಣ ಯಾವ್ದಿದೆ ಅಲ್ಲಿ ಮಾಡಲಾಗುತ್ತೆ. ದಿವಸ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.